ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನಾನು ನಿನ್ನೆಯಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾನೆ ಇದ್ದೀನಿ. ಆಮೇಲೆ 2-3 ಜನ ನಂದು ಫಾಲೋವರ್ಸ್ ಕೂಡ ಸಿಕ್ಕಿದ್ರು ರೋಡಲ್ಲಿ. ಸೊ ಅವರು ನನ್ನ ಕೇಳ್ತಾ ಇರೋದೇನಂದ್ರೆ, ಬೈಕ್ ಟ್ಯಾಕ್ಸಿ ಮತ್ತೆ ಬಿಟ್ಬಿಟ್ಟಿದ್ದಾರೆ ಅಂತ ಕನ್ಫ್ಯೂಸ್ ಆಗಿದ್ದಾರೆ ಎಲ್ರು. ಸೊ ಪ್ರತಿಯೊಬ್ಬರಿಗೂ ನಾನು ನಿಮ್ಗೆ ಕನ್ಫರ್ಮೇಶನ್ ಕೊಡ್ಬೇಕಂತ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಯಾವ್ದೇ ರೀತಿ ಮತ್ತೆ ಬೈಕ್ ಟ್ಯಾಕ್ಸಿ ಇನ್ನ ಬಂದಿಲ್ಲ. ಆದ್ರೆ ಕ್ಯಾಬ್ಗೆ ಮತ್ತೆ ಆಟೋಗೆ ಏನು ಲೈಸೆನ್ಸ್ ನ ಹೈಕೋರ್ಟ್ ಇಂದ ಪ್ರತಿಯೊಂದು ಅಗ್ರಿಗೇಟರ್ ಆಪ್ ತಗೋಬೇಕಾಗತ್ತೆ. ಸೊ ಅದು ಎವ್ರಿ 5 years ರಿನಿವಲ್ ಮಾಡ್ತಾ ಇರ್ತಾರೆ. ಸೊ ಆ 5 years ರಿನಿವಲ್ ಏನ್ ಮಾಡಿದ್ದಾರೆ ಅದನ್ನೆನ್ನೆ ರಿನಿವಲ್ ಆಗಿ 2031 ವರೆಗೂ ಏನೋ ಅದು ಮತ್ತೆ ಎಕ್ಸ್ಟೆಂಡ್ ಮಾಡಿರೋದು. ಬಟ್ ಅಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ ಬೈಕ್ ಟ್ಯಾಕ್ಸಿ ಎಕ್ಸ್ಟೆಂಡ್ ಮಾಡಿದೀವಿ ಅಥವಾ ಬೈಕ್ ಟ್ಯಾಕ್ಸಿ ಬಿಟ್ಟಿದೀವಿ ಅಂತ. ಯಾವ್ದೇ ರೀತಿ ಹೈಕೋರ್ಟ್ ಆಗ್ಲಿ ಅಥವಾ ಅಗ್ರಿಗೇಟರ್ ಆಪ್ ಆಗ್ಲಿ ಮೆನ್ಷನ್ ಮಾಡಿಲ್ಲ. ಸೊ ದಯವಿಟ್ಟು ಯಾರು ಕನ್ಫ್ಯೂಸ್ ಆಗಿ ಮತ್ತೆ ಮಾಡಕ್ ಹೋಗ್ಬೇಡಿ ಸದ್ಯಕ್ಕೆ, ಯಾಕಂದ್ರೆ ಇನ್ನ ಕ್ಲಾರಿಟಿ ಏನು ಬಂದಿಲ್ಲ ಹೈಕೋರ್ಟ್ ಕಡೆಯಿಂದ. ಸೊ ಸುಮ್ನೆ ನೀವೇ ಮಾಡಿ ಮತ್ತೆ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗತ್ತೆ. ಸೊ ದಯವಿಟ್ಟು ಕನ್ಫ್ಯೂಸ್ ಆಗದಾರಂಗೆ ರಾಂಗ್ ಇನ್ಫಾರ್ಮೇಶನ್ ಎಲ್ರಿಗೂ ಸ್ಪ್ರೆಡ್ ಮಾಡಬೇಡಿ. ಸೊ ನಿಮ್ಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಇದ್ರೆ ಮಾತ್ರ ಹೇಳಿ. ಆದ್ರೆ ಇನ್ನ ಎಲ್ಲೂ ಕ್ಲಾರಿಟಿ ಅಂತೂ ಇಲ್ಲ. ಅವ್ರು ಬಂದಿರೋದು ಬರೀ ಕ್ಯಾಬ್ಗೆ ಮತ್ತೆ ಆಟೋಗೆ ಮಾತ್ರ ಅಗ್ರಿಗೇಟರ್ ಇಂದ ಲೈಸೆನ್ಸ್ ಕಡೆ ಬಂದಿರೋದು 2031 ವರೆಗೂ. ಸೊ ಮತ್ತೆ ಹೇಳ್ತಾ ಇದೀನಿ, ಇನ್ಫಾರ್ಮೇಶನ್ ಬರೋವರೆಗೂ ಹೈಕೋರ್ಟ್ ಕಡೆಯಿಂದ ಯಾವ್ದೇ ರೀತಿ ಬೈಕ್ ಟ್ಯಾಕ್ಸಿ ಆಗ್ಲಿ ಯಾವ್ದನ್ನು ಮಾಡಬೇಡಿ. ಸೊ ನಾನು ಮತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಅಂತ ಖಂಡಿತ ಅಪ್ಡೇಟ್ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ.